ನಮಸ್ಕಾರ ಸ್ನೇಹಿತರೆ. ಈ ಭಾಗದಲ್ಲಿ ಮುಂದುವರೆದಂತೆ ಈ ಐಟಮ್ ಚಿತ್ರಗಳು ಆದ ನಂತರ ಕಂಪನಿಯ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಸ್ವಲ್ಪ ಚಿಕ್ಕ ಫಾಂಟ್ ಸೈಜ್ನಲ್ಲಿದೆ ಮತ್ತು ಇಲ್ಲಿ ಒಂದು ರೀಡ್ ಮೋರ್ ಇದೆ. ಇದನ್ನೆಲ್ಲ ಹೇಗೆ ಹಾಕೋದು ಅಂತ ನೋಡೋಣ. ಇದು HTML ಪುಟ. ಇಲ್ಲಿ ನಾವು ಕಳೆದ ಬಾರಿ ವಿನ್ಯಾಸ ಮಾಡಿರುವಂಥ ಚಿತ್ರಗಳಿದೆ. ಇದು ಆದ ನಂತರ ಇನ್ನೊಂದು ಸೆಕ್ಷನನ್ನು ಹಾಕ್ಕೊಳ್ಬೇಕು. ಅದು ನಾನಿಲ್ಲಿ ಬ್ರಾಕೆಟ್ ಸಾಫ್ಟ್ವೇರ್ನಲ್ಲಿ style.css ಮತ್ತು index.css ಪುಟಗಳನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇದು ಐಟಮ್ಸ್ ಸೆಕ್ಷನ್ ಇಲ್ಲಿಗೆ ಮುಗಿದಿದೆ. ಅದಾದ ನಂತರ ಇನ್ನೊಂದು ಸೆಕ್ಷನ್. ಇದಕ್ಕೆ ಒಂದು ಕ್ಲಾಸ್ ಕೊಡಬೇಕು. ಕ್ಲಾಸ್ ನೇಮ್ ಏನಾದರೂ ಕೊಡ್ಬೋದು. ನಾನು ಹೋಮ್ ಅಬೌಟ್ ಅಂತ ಕೊಡ್ತೀನಿ. ಅದಕ್ಕಿಂತ ಮೊದಲು ಇಲ್ಲಿ ಇದಕ್ಕೆ ಯಾವ ಕ್ಲಾಸ್ ನೇಮ್ ಕೊಟ್ಟಿದ್ದೇವೆ ನೋಡ್ಕೊಳ್ಳೋಣ. ಮೇನ್ ಸೆಕ್ಷನ್ ಅಂತ ಇದೆ. ಇದಕ್ಕೆ ನಾನು ಹೋಮ್ ಅಬೌಟ್ ಅನ್ನುವಂಥ ಕ್ಲಾಸ್ ನೇಮ್ home_about. ಈ ಕ್ಲಾಸ್ಗಳನ್ನು ಕೊಡುವಾಗ ಎರಡು ಪದವನ್ನು ಉಪಯೋಗಿಸಿದರೆ ಅಲ್ಲಿ ನೀವು ಸ್ಪೇಸನ್ನು ಕೊಡಬಾರ್ದು, ಅಂಡರ್ಸ್ಕೋರ್ ಕೊಡಬೇಕು. ಡ್ಯಾಶ್ ಕೂಡ ಕೆಲವೊಂದು ಸಲ ನಾನು ವಿನ್ಯಾಸ ಮಾಡುವಾಗ ಎರರ್ ತಗೊಂಡಿದೆ. ಹಾಗಾಗಿ ನಾನು ಕ್ಲಾಸ್ನಲ್ಲಿ ಡ್ಯಾಶನ್ನು ಉಪಯೋಗಿಸೋದಿಲ್ಲ. ಅಂಡರ್ಸ್ಕೋರ್ ಯಾವುದೇ ತೊಂದರೆ ಕೊಡೋದಿಲ್ಲ. ಅಥವಾ ನೀವು ಹೀಗೆ ಒಂದು ಪದದ ಮೊದಲ ಅಕ್ಷರ ಕ್ಯಾಪ್ಸ್ನಲ್ಲಿ ಹಾಕಿ ಹೋಮ್ ಅಬೌಟ್ ಈ ರೀತಿ ಕೂಡ ಕೊಡ್ಬೋದು. ಇಲ್ಲಿ ಐಟಮ್ಸ್ ಸ್ಟೈಲ್ಗಳು ಮುಗಿದ ನಂತರ ಸ್ಟೈಲ್ ಶೀಟ್ನಲ್ಲಿ ಕಮೆಂಟ್ ಕೋಡ್ನಲ್ಲಿ ಹೋಮ್ ಅಬೌಟ್ ಕ್ಲೋಸ್ ಮಾಡಿ .ಹೋಮ್ ಅಬೌಟ್ ಇದಕ್ಕೆ ಕೂಡ ನಾವು ಮೇಲೆ ಐಟಮ್ಗೆ ಮತ್ತು ಮೇನ್ ಸೆಕ್ಷನ್ಗೆ ಹೇಗೆ ಕೊಟ್ಟಿದ್ದೀವಿ ಅದೇ ರೀತಿ ಪೊಸಿಷನ್ ಮತ್ತು ವಿಡ್ತ್, ಮ್ಯಾಕ್ಸಿಮಮ್ ವಿಡ್ತ್, ಹೈಟ್ ಇದೆಲ್ಲ ಸೇಮ್ ಇರುತ್ತೆ. ನಾನಿಲ್ಲಿ ಮೇನ್ ಸೆಕ್ಷನ್ ಮತ್ತು ಐಟಮ್ಸ್ ಪ್ರತಿಯೊಂದಕ್ಕೂ ಹೀಗೆ ಕೊಟ್ಟಿದ್ದೀನಿ. ಇಲ್ಲಿ ನೀವು ನೋಡಿದರೆ ಎಲ್ಲದಕ್ಕೂ ಪೊಸಿಷನ್ ರಿಲೇಟಿವ್, ವಿಡ್ತ್ 100%, ಮ್ಯಾಕ್ಸಿಮಮ್ ವಿಡ್ತ್ 1000 ಪಿಕ್ಸೆಲ್, ಹೈಟ್ ಆಟೋ ಇದು ಬಂದಿದೆ. ಇದೇ ರೀತಿ ಮೇನ್ ಸೆಕ್ಷನ್ ಇದಕ್ಕೆ ಕೂಡ ಅದೇ ಇದೆ. ಇದನ್ನು ಪ್ರತಿಯೊಂದು ಸೆಕ್ಷನ್ಗೂ ಕೊಡೋದನ್ನು ತಪ್ಪಿಸಲಿಕ್ಕಾಗಿ ನಾವು ಒಂದು ಡಿವ್ ಟ್ಯಾಗನ್ನು ಪೂರ್ತಿ ಹೇಗೆ ಅಂದರೆ ಈ ರೀತಿ ಒಂದು ಡಿವ್ ಟ್ಯಾಗನ್ನು ಹಾಕ್ಕೊಂಡು ಅದಕ್ಕೆ ಈಗ ನಾನು ಹೇಳಿದಂಥ 3
ಸ್ಟೈಲ್ಗಳನ್ನು ಕೊಟ್ಕೊಂಡು ಅದರ ಒಳಗಡೆ ಹೆಡ್ ಸೆಕ್ಷನ್, ಮೇನ್ ಸೆಕ್ಷನ್, ಐಟಮ್ ಸೆಕ್ಷನ್, ಅಬೌಟ್ ಸೆಕ್ಷನ್ ಮತ್ತು ಫೂಟರ್ ಇದೆಲ್ಲ ಅದರ ಒಳಗಡೆ ಬರೋ ಹಾಗೆ ನಾವು ಮಾಡಿದರೆ ಎಲ್ಲದಕ್ಕೂ ಈ ರೀತಿ ಕ್ಲಾಸನ್ನು ಕೊಡೋದು ತಪ್ಪುತ್ತೆ. ಹಾಗೆ ಕೂಡ ಮಾಡ್ಬೋದು, ಆದರೆ ಈಗ ಕಲಿಯೋ ಉದ್ದೇಶದಿಂದ ಅದನ್ನು ನಾನು ಕೊಟ್ಟಿಲ್ಲ. ಈಗ ಹೋಮ್ ಅಬೌಟ್ ಇದಕ್ಕೆ ಮತ್ತೆ ಅದನ್ನು ಕೊಡಬೇಕಾಗತ್ತೆ. ಪೊಸಿಷನ್, ರಿಲೇಟಿವ್, ವಿಡ್ತ್ 100%, maximum width 1000 px pixel, height auto. ಇಷ್ಟಾದ ನಂತರ ಇಲ್ಲೊಂದು ವೆಲ್ಕಮ್ ಟು ಅವರ್ ಕಂಪನಿ ಅಂತ ಏನು ಸಬ್ ಹೆಡ್ಡಿಂಗ್ ಏನು ಹಾಕಿದ್ದೀವಿ ಅದನ್ನು ತಗೊಳ್ಬೇಕು. ಅದಕ್ಕೆ ಫೋಟೋಶಾಪ್ ಓಪನ್ ಮಾಡ್ಕೊಳ್ತೀನಿ. ಟೆಕ್ಸ್ಟ್ ಟೂಲನ್ನು ತಗೊಂಡು ಇದರ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಕೀಯನ್ನು ಹಿಡಿದುಕೊಂಡು ಎ ಪ್ರೆಸ್ ಮಾಡಿದರೆ ಸೆಲೆಕ್ಟ್ ಆಲ್ ಎಲ್ಲದು ಸೆಲೆಕ್ಟ್ ಆಗುತ್ತೆ. ಆನಂತರ ಕಂಟ್ರೋಲ್ ಸಿ ಕ್ಲಿಕ್ ಮಾಡಿ ಟೆಕ್ಸ್ಟ್ ಕಾಪಿ ಆಗುತ್ತೆ. ಅದನ್ನು HTML ಫೈಲ್ನಲ್ಲಿ ಇದನ್ನು ಇಲ್ಲಿ ನೋಡಿದರೆ ನಿಮಗೆ ಇದೊಂದು ಹೆಡ್ಡಿಂಗ್ ಆಗಿ ಕಾಣಿಸ್ತಾ ಇದೆ. ಸಾಧಾರಣವಾಗಿ ಕಂಪನಿ ನೇಮನ್ನು H1 ಹೆಡ್ಡಿಂಗ್ 1 ಅದರಲ್ಲಿ ಕೊಟ್ಟಿರ್ತೀವಿ. ಇನ್ನೊಂದು ಸ್ವಲ್ಪ ದೊಡ್ಡ ಹೆಡ್ಡಿಂಗ್ ಇದ್ದರೆ H2 ಕೊಡ್ಬೋದು. ಇದು ಅಷ್ಟೇನು ದೊಡ್ಡ ಫಾಂಟ್ ಅಲ್ಲದೆ ಇರೋದರಿಂದ H3 ಅಂದರೆ ಹೆಡ್ಡಿಂಗ್ 3ಯಲ್ಲಿ ಇದನ್ನು ಕೊಡ್ತೀನಿ. H3 ಅದರ ಒಳಗಡೆ ನಾವು ಕಾಪಿ ಮಾಡಿಕೊಂಡಿರುವ ವೆಲ್ಕಮ್ ಟು ಅವರ್ ಕಂಪನಿ ಟೆಕ್ಸ್ಟನ್ನು ಹಾಕಿದ್ದೀನಿ. ಇದಾದ ನಂತರ ಈ ಪ್ಯಾರಾಗ್ರಾಫ್ ಟೆಕ್ಸ್ಟನ್ನು ತಗೊಳ್ಬೇಕು. ಸೆಲೆಕ್ಷನ್ ಟೂಲನ್ನು ಒಂದು ಸಲ ಕ್ಲಿಕ್ ಮಾಡಿ ಮತ್ತೆ ಟೆಕ್ಸ್ಟ್ ಟೂಲನ್ನು ಕ್ಲಿಕ್ ಮಾಡಿ ಪ್ಯಾರಾಗ್ರಾಫ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಕಂಟ್ರೋಲ್ ಕೀ ಎ ಸೆಲೆಕ್ಟ್ ಆಲ್ ಆಗುತ್ತೆ ಮತ್ತು ಕಂಟ್ರೋಲ್ ಸಿ ಸೆಲೆಕ್ಟನ್ನು ತೆಗೆದುಬಿಡಿ. ಇಲ್ಲಿ ಪಿ ಪ್ಯಾರಾಗ್ರಾಫ್ ಅದರ ಒಳಗಡೆ ಕಂಟ್ರೋಲ್ ವಿ ಕಾಪಿ ಮಾಡಿಕೊಂಡಿರುವಂಥ ಟೆಕ್ಸ್ಟ್ ಅಲ್ಲಿ ಬರುತ್ತೆ. ಸೇವ್. ಬ್ರೌಸರ್ನಲ್ಲಿ ಓಪನ್ ಮಾಡಿಕೊಂಡಿರುವಂಥ index.html ಫೈಲನ್ನು ರೀಲೋಡ್ ಮಾಡಿ. ನೋಡಿ ಇಲ್ಲಿ ಆ ಟೆಕ್ಸ್ಟ್ ಮತ್ತು ಪ್ಯಾರಾಗ್ರಾಫ್ ಟೆಕ್ಸ್ಟ್ ಎರಡೂ ಬಂದಿದೆ. ಈಗ ಇಲ್ಲಿ ನಮಗೆ ಸ್ಪೇಸ್ ಸ್ವಲ್ಪ ಜಾಸ್ತಿ ಬೇಕು. ಇದು ಮೇಲ್ಗಡೆ ಐಟಮ್ ಟೈಟಲ್ ಏನಿತ್ತು ಅದಕ್ಕೆ ಅಂಟಿಕೊಂಡಾಗಿದೆ. ಮೇಲೆ ಮತ್ತು ಕೆಳಗಡೆ ಮಾರ್ಜಿನ್ ಅಥವಾ ಪ್ಯಾಡಿಂಗನ್ನು ಕೊಡ್ಬೋದು. ಸ್ಟೈಲ್ಗೆ ಹೋಗಿ ಹೋಮ್ ಅಬೌಟ್ ಏನಿದೆ ಇದಕ್ಕೆ ಮಾರ್ಜಿನ್
ನಮಗೆ ಮೇಲೆ ಮತ್ತು ಕೆಳಗಡೆ ಮಾತ್ರ ಮಾರ್ಜಿನ್ ಬೇಕಾಗಿದೆ, ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಬೇಕಾಗಿಲ್ಲ. ಹಾಗಾಗಿ ಮೇಲ್ಗಡೆ ನಾನು 20 ಪಿಕ್ಸೆಲ್ ಮಾರ್ಜಿನನ್ನು ಕೊಡ್ತೀನಿ. ಇದು ಮೇಲ್ಗಡೆಗೆ ತಗೊಳ್ಳುತ್ತೆ. ಆನಂತರ ರೈಟ್ ಸೈಡ್ 0 ಪಿಕ್ಸೆಲ್. ಇದನ್ನು 0 ಇರುವಾಗ ಮಾತ್ರ PX ಹಾಕಿದರೂ ಹಾಕ್ಬೋದು, ಅಥವಾ ಕೇವಲ 0 ಮಾತ್ರ ಹಾಕಿದ್ರೂ ತೊಂದರೆ ಇಲ್ಲ, ಅದು ಪಿಕ್ಸೆಲ್ ಆಗೇ ತಗೊಳ್ಳುತ್ತೆ. ಅಥವಾ 0 ಪಿಕ್ಸೆಲ್ ಇರಲಿ EM ಇರಲಿ ಯಾವುದೇ ಇದ್ರೂ ಅದು ಕೌಂಟ್ ಬರದೇ ಇರೋದ್ರಿಂದ 0 ಮಾತ್ರ ಇದ್ದರೆ ಸಾಕಾಗತ್ತೆ. ಅದುವೇ ನೀವು ನಂಬರ್ ಕೊಟ್ಟಾಗ ಅದು ಪಿಕ್ಸೆಲ್ ಅಥವಾ EM ಪರ್ಸೆಂಟೇಜ್ ಏನಂತ ಬ್ರೌಸರ್ಗೆ ಗೊತ್ತಾಗದೇ ಇರೋದ್ರಿಂದ ಅದೇನು ಅಂತ ತೋರಿಸ್ಬೇಕಾಗತ್ತೆ. ಇದು ರೈಟ್ ಸೈಡ್ ಆಯಿತು. ಆನಂತರ ಬಾಟಮ್ ಅಲ್ಲಿ ಕೂಡ 20 ಪಿಕ್ಸೆಲ್. ಅದಾದ ನಂತರ ಲೆಫ್ಟ್ ಸೈಡ್ದು ಬರುತ್ತೆ, ಇದು 0 ಇರುತ್ತೆ. ಟಾಪ್, ರೈಟ್, ಬಾಟಮ್, ಲೆಫ್ಟ್ ಈ ರೀತಿಯಾಗಿ ಇದು ತಗೊಳ್ಳುತ್ತೆ. ನೀವು ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಮಾರ್ಜಿನ್ ಬೇಕಾಗಿತ್ತು ಅಂದರೆ ಇಲ್ಲಿ ಕೂಡ ಅದನ್ನು ಮೆನ್ಷನ್ ಮಾಡ್ಬೋದು. ಇದು ಮಾರ್ಜಿನ್ ತಗೊಂಡಿಲ್ಲ, ಇನ್ನೂ ಸ್ವಲ್ಪ ಇಲ್ಲ, ಅದು ಫೈಲ್ ಸೇವ್ ಆಗಿರಲಿಲ್ಲ ಅನಿಸುತ್ತೆ. ಇದೇನಾಗಿದೆ, ಈ ಐಟಮ್ ಇಮೇಜ್ಗಳನ್ನ ನಾವು ಕಳೆದ ಭಾಗದಲ್ಲಿ ಅಂದರೆ 10ನೇ ಭಾಗದಲ್ಲಿ ನೋಡಿದಾಗೆ ಈ 4 ಐಟಮ್ಗಳಿಗೂ ಫ್ಲೋಟ್ ಲೆಫ್ಟನ್ನು ಕೊಟ್ಟಿದ್ದೀವಿ. ನಾನು ಅದೇ ಭಾಗದಲ್ಲಿ ನಿಮಗೆ ಹೇಳಿದ್ದೆ ಅನಿಸುತ್ತೆ. ಯಾವುದೇ ಫ್ಲೋಟ್ ಕೋಡನ್ನು ಕೊಟ್ಟಾದ ನಂತರ ನೋಡಿ, ಐಟಮ್ ಫ್ಲೋಟ್ ಲೆಫ್ಟ್ ಇದೆ, ಅದನ್ನು ಕೊನೆಯಲ್ಲಿ ಕ್ಲಿಯರ್ ಮಾಡಬೇಕು. ಅಂದರೆ ಫ್ಲೋಟ್ ಕ್ಲಿಯರ್ ಆಗಬೇಕು, ಇಲ್ಲ ಅಂದರೆ ಮುಂದೆ ಬರೆಯುವಂಥ ಕೋಡ್ಗೆ ಅದು ತೊಂದರೆ ಕೊಡುತ್ತೆ. ಇಲ್ಲಾಗಿರೋದು ಅದೇನೆ, ಫ್ಲೋಟ್ ಆದ ನಂತರ ಕ್ಲಿಯರ್ ಮಾಡಿಲ್ಲ. ಅದನ್ನು HTML ಫೈಲ್ನಲ್ಲಿ ನೋಡಿ, ಐಟಮ್ 4 ಇದು. ನಾಲ್ಕು ಐಟಮ್ಗಳನ್ನು ಹಾಕಿದ್ದೀವಿ. ಈ ಕ್ಲಿಯರ್ ಸ್ಟೈಲ್ ಏನಿದೆ, ಈ ಐಟಮ್ಗಳಾದ ನಂತರ ಕೂಡ ಬಂದಿರಬೇಕು. ಈ ಸೆಕ್ಷನ್ ಒಳಗಡೆ, ಐಟಮ್ ಸೆಕ್ಷನ್ ಒಳಗಡೆ ಐಟಮ್ ಡ್ಯೂಗಳೇನಿದೆ 1 2 3 4 ಆದ ನಂತರ ಆ ಸ್ಟೈಲ್ ಬಂದಿರಬೇಕು ಕ್ಲಾಸ್. ಆಗ ಫ್ಲೋಟ್ ಅಲ್ಲಿಗೆ ಕ್ಲಿಯರ್ ಆಗುತ್ತೆ, ಮುಂದಿನ ಕೋಡು ಸರಿಯಾಗಿ ತಗೊಳ್ಳುತ್ತೆ. ನೋಡಿ, ಈಗ 20 ಪಿಕ್ಸೆಲ್ ತಗೊಂಡಿದೆ. ನಾವು ಇನ್ನೂ ಜಾಸ್ತಿ ಮಾಡ್ಬೋದು. ಹೋಮ್ ಅಬೌಟ್ ಟಾಪ್ ಮಾರ್ಜಿನ್ ಏನಿದೆ ಅದನ್ನು 50 ಪಿಕ್ಸೆಲ್ ಮಾಡ್ತೀನಿ. ಹೀಗೆ ಇದು ನಿಮಗೆ ಬೇಕಾದಾಗೆ ಜಾಸ್ತಿ ಕಡಿಮೆ ತಗೊಳ್ಬೋದು. ಇಲ್ಲಿ ನಮಗೆ ಈ ಹೆಡ್ಡಿಂಗ್ ಏನಿದೆ ಇದು ಫಾಂಟ್ ಸೈಜ್ ಸ್ವಲ್ಪ ಜಾಸ್ತಿ ಆಗಬೇಕು, ಕಲರ್ ಚೇಂಜ್ ಆಗಬೇಕು. ಕಲರ್ ಯಾವುದಿದೆ ನೋಡೋಣ.
ಇಲ್ಲಿ ಕ್ಲಿಕ್ ಮಾಡಿದರೆ ಈ ಕಲರ್ ಸಿಗುತ್ತೆ. ಇದನ್ನು ಕಾಪಿ ಮಾಡಿಕೊಂಡು ಹೋಮ್ ಅಬೌಟ್ H3 ಅದಕ್ಕೆ ಆ ಕ್ಲಾಸನ್ನು ಕೊಡಬೇಕು. ಡಾಟ್ ಅದು ಹೇಗಿದೆ ಅದನ್ನೇ ಬರ್ಕೊಳ್ಬೇಕು. ಹೋಮ್ ಅಬೌಟ್ H3 ಕಲರ್ ಒಂದು ಹ್ಯಾಶ್ ಹಾಕಿ ಕಲರ್ ಕೋಡನ್ನು ಹಾಕಬೇಕು. ಆನಂತರ ಫಾಂಟ್ ಸೈಜ್ ಸ್ವಲ್ಪ ಇನ್ಕ್ರೀಸ್ ಆಗಬೇಕಾಗಿದೆ. ಫಾಂಟ್ ಸೈಜ್ 130% ಕೊಡ್ತೀನಿ. ಈ 130% ಇದನ್ನು ಈಗಾಗಲೇ ನಾನು ತಿಳಿಸಿದ್ದೇನೆ. ಬಾಡಿ ಫಾಂಟ್ ಸೈಜ್ 12 ಪಿಕ್ಸೆಲ್ ಕೊಟ್ಟಿದ್ದೀವಿ. ಇಲ್ಲಿ ನಾವು ಎಷ್ಟು ಪರ್ಸೆಂಟ್ 100% ಅಂತ ಕೊಟ್ಟರೆ 12 ಪಿಕ್ಸೆಲ್ ತಗೊಳ್ಳುತ್ತೆ. 130% ಅಂದರೆ ಸುಮಾರು 16 ಪಿಕ್ಸೆಲ್ ಅಷ್ಟನ್ನು ತಗೊಳ್ಳುತ್ತೆ. ನೋಡಿ ಈ ರೀತಿಯಾಗಿ ಬಂತು. ಫಾಂಟ್ ಸೈಜ್ ಇದು ಪ್ಯಾರಾಗ್ರಾಫ್ ಫಾಂಟ್ ಸೈಜ್ ಏನು ಬದಲಾಯಿಸೋ ಅಗತ್ಯ ಇಲ್ಲ, ಇಷ್ಟೇ ಇರಲಿ. ಇದಾದ ನಂತರ ಫೂಟರ್, ಇದು ಹೆಚ್ಚು ಕಡಿಮೆ ಇಲ್ಲಿ ಮೆನು ಏನು ಕೊಟ್ಟಿದ್ದೀವಿ ಅದೇ ರೀತಿ ಇದೆ. ಅದನ್ನೇ ಕಾಪಿ ಮಾಡಿ ಇಲ್ಲಿ ಕೊಡ್ಬೋದು. ಮೆನು ಬಾರ್ ಅಂತ ಇದೆ, ಅದಷ್ಟನ್ನು ನಾನು ಕಾಪಿ ಮಾಡ್ಕೊಳ್ತೇನೆ. HTML ಫೈಲ್ನಲ್ಲಿ Ctrl+C ಮೆನು ಬಾರ್ ಡ್ಯೂವನ್ನು ಸೆಲೆಕ್ಟ್ ಮಾಡಿ Ctrl+C ಇಲ್ಲಿ ಇದು ಹೋಮ್ ಅಬೌಟ್ ಸೆಕ್ಷನ್ ಆದ ನಂತರ ಇಲ್ಲಿ ಇನ್ನೊಂದು ಕಮೆಂಟನ್ನು ಹಾಕ್ತೀನಿ. ಫೂಟರ್ ಅಂದರೆ ಫೂಟರ್ ಇಲ್ಲಿಂದ ಶುರುವಾಗುತ್ತೆ. Ctrl+V ಇದು ಮೆನು ಬಾರ್ ಬಂತು. ಇಲ್ಲಿ ನಮಗೆ ಬೇಕಾಗಿರೋದು ಇಷ್ಟೊಂದು ಎಫೆಕ್ಟು ಬೇಕಾಗಿಲ್ಲ, ಸಿಂಪಲ್ ಆಗಿ ಟೆಕ್ಸ್ಟ್ ಇದ್ದರೆ ಸಾಕು. ನೋಡಿ ಇಲ್ಲಿ ಸುಮ್ಮನೆ ಚಿಕ್ಕದಾಗಿದ್ದರೆ ಸಾಕಾಗುತ್ತೆ. ಅದಕ್ಕಾಗಿ ಇದನ್ನೆಲ್ಲ ತೆಗಿಬೇಕು ಅಂದರೆ ಸ್ಟೈಲ್ನಲ್ಲಿ ಮೆನು ಬಾರ್ ಏನಿದೆ ಮೆನು ಬಾರ್ ಇಷ್ಟನ್ನು ಕಾಪಿ ಮಾಡ್ಕೋಬೇಕು. ಯಾಕೆಂದರೆ ಇದರಲ್ಲಿ ನಾವು ಯಾವುದೇ ಬದಲಾವಣೆ ಮಾಡಬಾರ್ದು. ಇಲ್ಲಿ ಇವಾಗ ಏನಾದರೂ ಬದಲಾವಣೆ ಮಾಡಿದರೆ ಅದು ಮೆನು ಇಲ್ಲಿ ಕೂಡ ಬದಲಾಗಿಬಿಡುತ್ತೆ. ಹಾಗಾಗಿ ಈ ಮೆನು ಬಾರ್ ಸ್ಟೈಲ್ಸ್ ಏನಿದೆ ಇಲ್ಲಿವರೆಗೆ ಮೆನು ಬಾರ್ ಸ್ಪೇಸ್ ಎ ಇದಿಷ್ಟನ್ನು ಸೆಲೆಕ್ಟ್ ಮಾಡಿ Ctrl+C ಕಾಪಿ ಮಾಡಿ ಫೂಟರ್ಗೆ ಹೋಗಿ ಕೊನೆಯಲ್ಲಿ ಫೂಟರ್ ಹಾಕಿ */ ಇಲ್ಲಿ ಪೇಸ್ಟ್ ಮಾಡಿ. ಈಗ ಈ ಮೆನು ಬಾರ್ ಅಂತ ಏನಿದೆ ಇದನ್ನು ಕ್ಲಾಸ್ ನೇಮನ್ನು ಚೇಂಜ್ ಮಾಡಬೇಕು. ಅದಕ್ಕೆ ನಾನು ಫೂಟರ್ _ ಮೆನು ಬಾರ್ ಅಂತ ಕೊಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಕೂಡ ಚೇಂಜ್ ಆಗಬೇಕು. ಇಷ್ಟಾದ ನಂತರ ಈಗ ಇದರಲ್ಲಿ ಏನೂ ಚೇಂಜ್ ಆಗಿಲ್ಲ ಅಂದರೆ
ಮೇಲ್ಗಡೆ ಮೆನು ಬಾರ್ಗೆ ಏನಿದೆಯೋ ಕ್ಲಾಸ್ ಸ್ಟೈಲು ಅದೇ ಇದೆ. ಈಗ ನಮಗೆ ಬೇಕಾಗಿರೋದು ಈ ಹೂವರ್ ಬ್ಯಾಕ್ಗ್ರೌಂಡ್ ಏನು ಬೇಕಾಗಿಲ್ಲ. ಫೂಟರ್ ಮೆನು ಬಾರ್ ಹೂವರ್ ಇದನ್ನು ಡಿಲೀಟ್ ಮಾಡಿ. ಇಲ್ಲ, ಈ ಕ್ಲಾಸ್ ಫೂಟರ್ ಅಂಡರ್ಸ್ಕೋರ್ ಅಂತ ಈಗ ಏನು ಕೊಟ್ಟಿದ್ದೀವಿ ಅದನ್ನು HTMLನಲ್ಲಿ ಚೇಂಜ್ ಮಾಡಿಲ್ಲ. ಇಲ್ಲಿ ಮೆನು ಬಾರ್ ಅಂತಲೇ ಇದೆ, ಅಲ್ಲಿ ಕೂಡ ಫೂಟರ್ ಮೆನು ಬಾರ್ ಇದನ್ನು ಕೊಡಬೇಕು. ನೋಡಿ, ಈಗ ಅದು ಕರ್ಸರ್ ಮೇಲೆ ಕೊಂಡೊಯ್ದಾಗ ಬ್ಯಾಕ್ಗ್ರೌಂಡ್ ಏನು ಚೇಂಜ್ ಆಗ್ತಿತ್ತು ಅದು ಹೋಗಿದೆ. ಹಾಗೆಯೇ ಬ್ಯಾಕ್ಗ್ರೌಂಡ್ ಓಕೆ, ಕಲರ್ ಇಲ್ಲ. ಫಾಂಟ್ ಸೈಜ್ 180 ಇದೆ, ಇದು 100% ಸಾಕು. ಆಮೇಲೆ ಇದು ಆಕ್ಟಿವ್ ಒಂದು ಕ್ಲಾಸನ್ನು ಇಲ್ಲಿ ಕೊಟ್ಟಿದ್ದೇವೆ. ಇಲ್ಲಿದೆ ನೋಡಿ, ಹೇಗೆ ಹೋಮ್ ಅದು ಬೇಕಾಗಿಲ್ಲ. ಈ ರೀತಿ ಇಲ್ಲಿ ಬಲಗಡೆ ಗೆರೆ ನಾವೇನು ಇಲ್ಲಿ ಕೊಟ್ಟಿಲ್ಲ. ಇನ್ನೂ ಸ್ವಲ್ಪ ಇದು ಸ್ಪೇಸ್ ಚಿಕ್ಕದು ಮಾಡಬೇಕಂದ್ರೆ ಪ್ಯಾಡಿಂಗ್ ಕೊಟ್ಟಿದ್ದೀವಿ ನೋಡಿ. ಪ್ಯಾಡಿಂಗ್ 15 ಪಿಕ್ಸೆಲ್ ಇದೆ, ಅದನ್ನು 5 ಮಾಡ್ತೀನಿ. ಇದು ತುಂಬ ಕಡಿಮೆ ಆಯಿತು, ಇದು 10 ಮಾಡೋಣ. ಓಕೆ, ಈ ಗೆರೆ ಬೇಡ ಅಂದರೆ ಇದು ಬಾರ್ಡರ್ ಫೂಟರ್ ಮೆನುವಿಯಲ್ಲಿ ಬಾರ್ಡರ್ ರೈಟ್ ಏನಿದೆ, ನಿಮಗೆ ಇದು ಬೇಡ ಅನಿಸಿದರೆ ಇದನ್ನು ಡಿಲೀಟ್ ಮಾಡ್ಬೋದು. ಇಷ್ಟಾದ ನಂತರ ಕೊನೆಯಲ್ಲಿ ಕಾಪಿರೈಟ್ಸ್ ಮತ್ತು ಡಿಸೈನಡ್ ಬೈ ಅಂತ ಏನಿದೆ ಅದಕ್ಕೆ ಇನ್ನೊಂದು ಇದೇ ರೀತಿ ಬಾಕ್ಸನ್ನು ಹಾಕ್ಕೊಳ್ಬೇಕು. ಇದರ ಒಳಗಡೆ ಕೂಡ ಅದನ್ನು ಕೊಡ್ಬೋದು. ಇಲ್ಲೊಂದು HR ಅಂದರೆ ಹಾರಿಜಾಂಟಲ್ ಲೈನ್, ಕಂಟ್ರೋಲ್ S. ಆದ ನಂತರ ಇಲ್ಲಿ 2 ಡಿವ್ ಬೇಕಾಗತ್ತೆ. ಒಂದು ಲೆಫ್ಟ್ ಸೈಡ್ ಕಾಪಿ ರೈಟ್ಸ್ ಟೆಕ್ಸ್ಟನ್ನು ಹಾಕಲಿಕ್ಕೆ, ಇನ್ನೊಂದು ರೈಟ್ ಸೈಡ್ ಡಿಸೈನರ್ ಟೆಕ್ಸ್ಟನ್ನು ಹಾಕಲಿಕ್ಕೆ. ಈ ಒಂದು ಭಾಗ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ, ಇದನ್ನು ಒಂದು 60% ಕೊಟ್ಟು ಇನ್ನೊಂದು ಬಾಕ್ಸನ್ನು 40% ಕೊಟ್ಕೊಳ್ಬೋದು. ಅದಕ್ಕಿಲ್ಲಿ ನಾನು 2 ಡಿವ್ಗಳನ್ನು ತಗೊಳ್ತೇನೆ. ಒಂದು ಎರಡು, ಇದು ಕ್ಲಾಸ್ ಕಾಪಿ RIS
ಇದಕ್ಕೆ ಕ್ಲಾಸ್ ಡಿಸೈನರ್. ಓಕೆ, ಕಾಪಿ ರೈಟ್ಸ್ ಡಿವ್ ಒಳಗಡೆ ಫೋಟೋಶಾಪ್ ಹೋಗಿ ಕಂಟ್ರೋಲ್ ಮೈನಸ್. ಓಕೆ, ಈ ಟೆಕ್ಸ್ಟನ್ನು ಕಂಟ್ರೋಲ್ ಎ ಮಾಡಿ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಒಂದು ಪ್ಯಾರಾಗ್ರಾಫ್ ಹಾಕಿ ಇದನ್ನು ಹಾಕಿ ಅದೇ ರೀತಿ ಡಿಸೈನರ್ ಇದು ಕೂಡ ಒಂದು ಹಾಕಿ ಡಿಸೈನರ್ಡ್ ಬೈ. ಇದಾದ ನಂತರ ಹೈಪರ್ ಲಿಂಕನ್ನು ಕೊಡಬೇಕು. ಅಂದರೆ ಇಲ್ಲಿ ಪಿಸುಮಾತು ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ವೆಬ್ಸೈಟಿಗೆ ಹೋಗಬೇಕು, ಡಿಸೈನ್ನ ಯಾರು ಮಾಡಿರ್ತಾರೆ ಅವರ ವೆಬ್ಸೈಟಿಗೆ. ಹಾಗಾಗಿ ಹೈಪರ್ ಲಿಂಕ್ ಕೊಡಲಿಕ್ಕೆ ಎ ಕೊಟ್ಟು ಅದರಲ್ಲಿ HREF ಹೈಪರ್ ಲಿಂಕ್. ಇಲ್ಲಿ ನಮ್ಮ ವೆಬ್ಸೈಟ್ URL ಅನ್ನು ಕೊಡಬೇಕು. HTTP ಫುಲ್ URL ಅಂತ ಇದನ್ನು ಕರಿತೀವಿ. http://www.pisumatu.com. ಇಲ್ಲಿ ಪಿಸುಮಾತು ಅಂತ ಅಂದರೆ ಹೈಪರ್ ಲಿಂಕ್ ಯಾವ ಪದಕ್ಕೆ ನಾವು ಕೊಡ್ತಿದ್ದೀವಿ ಆ ಪದವನ್ನು ಇಲ್ಲಿ ಬರೀಬೇಕು. ಪಿಸುಮಾತು. ಈ ಪಿಸುಮಾತು ಮೇಲೆ ಕ್ಲಿಕ್ ಮಾಡಿದರೆ ಪಿಸುಮಾತು ವೆಬ್ಸೈಟ್ಗೆ ಹೋಗುತ್ತೆ. ನೋಡಿ, ನಾವಿಲ್ಲಿ ಫ್ಲೋಟ್ ಕೊಟ್ಟಿಲ್ಲ, ಹಾಗಾಗಿ ಈ ಥರ ಬಂದಿದೆ. ಇವೆರಡಕ್ಕೂ ಫ್ಲೋಟ್ ಕೊಡಬೇಕು. ಕಾಪಿರೈಟ್ಸ್ ಸ್ಟೈಲ್ನಲ್ಲಿ ಫೂಟರ್ ಮೆನು ಬಾರ್ ಆದ ನಂತರ ಡಾಟ್ ಕಾಪಿರೈಟ್ಸ್ ವಿಡ್ತ್ 60%, ಪ್ಯಾಡಿಂಗ್ ಇದು ಟೆಕ್ಸ್ಟ್ ಪ್ಯಾಡಿಂಗ್ 8 ಪಿಕ್ಸೆಲ್, ಫ್ಲೋಟ್ ಲೆಫ್ಟ್. ಅನಂತರ ಕಲರ್ ವೈಟ್ ಇದೆ, ಟೆಕ್ಸ್ಟ್ ಕಲರ್ ವೈಟ್ ಇದೆ. ಕಲರ್ ವೈಟ್, ಸೇವ್. ಇದನ್ನು ಇನ್ನೊಂದು ಡಿಸೈನರ್ ಏನಿದೆ ಅದನ್ನು ಕಾಪಿ ಮಾಡಿಕೊಂಡು ಇದನ್ನು ಕಾಪಿ ಪೇಸ್ಟ್. ಇಲ್ಲಿ ಕಾಪಿ ರೈಟ್ಸ್ ಏನಿದೆ ಅದನ್ನು ಡಿಸೈನರ್ ಚೆಕ್ ಮಾಡಬೇಕು. ಡಿಸೈನರ್ ವಿಡ್ತ್ ಇದನ್ನು 40% ಮಾಡ್ತೀನಿ. ಸೇವ್.
ಇಲ್ಲಿ ಮತ್ತೆ ಕ್ಲಿಯರ್ ಕ್ಲಾಸ್ ಏನಿದೆ ಅದನ್ನು, ಯಾಕೆಂದರೆ ಫ್ಲೋಟ್ ಬಂದಾದ ನಂತರ ಕ್ಲಿಯರ್ ಕ್ಲಾಸನ್ನು ಕೊಡಬೇಕು. ಕಾಪಿರೈಟ್ಸ್ ಮತ್ತು ಡಿಸೈನರ್ ಡಿವ್ ಮುಗಿದಾದ ನಂತರ ಕ್ಲಿಯರ್ ಕ್ಲಾಸನ್ನು ಕೊಟ್ಟಿದ್ದೀನಿ. ಇಲ್ಲಿ ಒಂದು ತೊಂದರೆ ಬಂದಿದೆ, ಏನಂದರೆ ಈ ಎ ಆಟ್ರಿಬ್ಯೂಟ್ ಕೂಡ ಫ್ಲೋಟ್ ಲೆಫ್ಟನ್ನು ಕೊಟ್ಟಿದ್ದೀವಿ. ಮೆನು ಬಾರ್, ಫೂಟರ್ ಮೆನು ಬಾರ್ ಎ, ಇಲ್ಲಿ ಡಿಸ್ಪ್ಲೇ ಬ್ಲಾಕ್ ಇದೆರಡನ್ನು ತೆಗಿಬೇಕಾಗತ್ತೆ. ಆನಂತರ ಫ್ಲೋಟ್ ಲೆಫ್ಟ್, ಸೇವ್. ಬಾರ್ಡರ್ ಬೇಡ, ಪ್ಯಾಡಿಂಗ್ 15 ಪಿಕ್ಸೆಲ್, ಫೂಟರ್ ಮೆನು ಬಾರ್ ಏನಿದೆ ಅದಕ್ಕೆ ಕೂಡ ಇಲ್ಲಿ ಪ್ಯಾಡಿಂಗ್ ಟಾಪ್ 10 ಪಿಕ್ಸೆಲ್ ಕೊಡ್ತೇನೆ. ಈ ರೀತಿ ಇದು ಕರೆಕ್ಟ್ ಆಯಿತು. ಇಲ್ಲಿ ಇದು ಕಾಪಿರೈಟ್ಸ್ ಮತ್ತು ಇದು ಡಿಸೈನ್ಡ್ ಬೈ ಕೆಳಗಡೆ ಬಂದಿದೆ, ಯಾಕಂದರೆ ಕಾಪಿರೈಟ್ಸ್ಗೆ 60% ಕೊಟ್ಟಿದ್ದೀವಿ, ಡಿಸೈನ್ಡ್ ಬೈಗೆ 40% ಕೊಟ್ಟಿದ್ದೀವಿ. ಇದು 100% ಆಯಿತು. ಆದರೆ ಕಾಪಿರೈಟ್ಸ್ ಮತ್ತು ಡಿಸೈನ್ಗೆ ಪ್ಯಾಡಿಂಗ್ 8% ಕೊಟ್ಟಿದ್ದೀವಿ. ಆದ್ದರಿಂದ ಅದು ಈ 8% ತಗೊಂಡಾಗ 100 ವಿಡ್ತ್ ಎರಡೂ ಸೇರಿ 100%ಗಿಂತ ಜಾಸ್ತಿ ಹೋಗುತ್ತೆ, ಸೆಟ್ ಆಗೋದಿಲ್ಲ. ಹಾಗಾಗಿ ಡಿಸೈನರ್ ಬೈ ಕೆಳಗಡೆ ಬಂದಿದೆ. ಇದಕ್ಕೇನು ಮಾಡಬೇಕು, ವಿಡ್ತನ್ನು, ಡಿಸೈನರ್ ವಿಡ್ತ್ ಅಥವಾ ಕಾಪಿರೈಟ್ಸ್ ವಿಡ್ತನ್ನು ಈಗ 60 ಇರೋದನ್ನು 50 40 90% ಆಯಿತು. ಈ ಪ್ಯಾಡಿಂಗ್ ಸೇರಿ ಅದು 100 ಒಳಗಡೆ ಬರೋದ್ರಿಂದ ಈ ರೀತಿ ಪಕ್ಕದಲ್ಲಿ ತಗೊಳ್ಳುತ್ತೆ. ಅಥವಾ ಇಲ್ಲಿ ಪ್ಯಾಡಿಂಗ್, ಸುಮ್ಮನೆ ಪ್ಯಾಡಿಂಗ್ ಕೊಟ್ಟರೆ ಅದು 4 ದಿಕ್ಕಿಗೂ ತಗೊಳುತ್ತೆ. ಅದನ್ನು ಸರಿಪಡಿಸ್ಲಿಕ್ಕಾಗಿ ಮೇಲ್ಗಡೆ 8 ಪಿಕ್ಸೆಲ್, ರೈಟ್ ಸೈಡ್ 0, ಬಾಟಮ್ 8 ಪಿಕ್ಸೆಲ್, ಲೆಫ್ಟ್ ಸೈಡ್ 0, ಹೀಗೆ ಕೂಡ ಕೊಡ್ಬೋದು. ಸೇವ್ ಮಾಡಿ. ಈಗ ನೀವು ಕಾಪಿರೈಟ್ಸ್ 60% ಮಾಡ್ಬೋದು. 60 40 100 ಆಯಿತು, ಯಾಕೆಂದರೆ ಲೆಫ್ಟಲ್ಲಿ ರೈಟಲ್ಲಿ ಪ್ಯಾಡಿಂಗ್ ಕೊಟ್ಟಿಲ್ಲದೆ ಇರೋದ್ರಿಂದ 100% ಕರೆಕ್ಟ್ ತಗೊಳ್ಳುತ್ತೆ. ಓಕೆ, ಇಲ್ಲಿ ಕೂಡ ಹಾಗೇನೇ ಇದೆ. ಅದನ್ನು ತಪ್ಪಿಸ್ಲಿಕ್ಕಾಗಿ ಈ ಲೈನನ್ನು ಕಟ್ ಮಾಡಿ ಇಲ್ಲ ಅದು ಬೇಕು, ಕಾಪಿ ಮಾಡಿ ಕಾಪಿರೈಟ್ಸ್ಗೆ ಇದಕ್ಕೂ ಹಾಗೆ ಕೊಡಬೇಕು. ಈಗ ಚೆಕ್ ಮಾಡಿದರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಡಿಸೈನರ್ ಪಿಸುಮಾತು ಅನ್ನೋದು ಲೆಫ್ಟ್ ಅಲೈನ್ಮೆಂಟ್ ಇದೆ,
ಡಿಫಾಲ್ಟಾಗಿ ಲೆಫ್ಟ್ ಅಲೈನ್ಮೆಂಟ್ ತಗೊಳ್ಳೋದ್ರಿಂದ ಅದನ್ನು ರೈಟ್ ಅಲೈನ್ಮೆಂಟ್ ಮಾಡಬೇಕು. ಡಿಸೈನರ್ ಇದೇನಿದೆ ಇಲ್ಲಿ ಟೆಕ್ಸ್ಟ್ ಡ್ಯಾಶ್ ಅಲೈನ್ ರೈಟ್, ರೈಟು ಲೆಫ್ಟು ಜಸ್ಟಿಫೈ ಎಲ್ಲ ಇರುತ್ತೆ. ನಾವು ರೈಟನ್ನು ಕೊಡೋಣ. ಹೀಗೆ ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಿದರೆ ಡಿಸೈನ್ಡ್ ಬೈ ಮತ್ತು ಇದು ಸ್ವಲ್ಪ ಡಲ್ ಆಗಿದೆ. ಅದು ಯಾವ ಕಲರ್ ಅಂದರೆ ಈ ಕಲರನ್ನು ಕಾಪಿ ಮಾಡಿಕೊಂಡು ಫೋಟೋಶಾಪಿಂದ ಕಲರ್ ವೈಟ್ ಏನು ಕೊಟ್ಟಿದ್ದೀವಿ, ಹ್ಯಾಶ್ ಕಲರ್ ಕೋಡ್ ಡಿಸೈನರ್ಗೆ ಕೊಡಬೇಕು. ಡಿಸೈನ್ಡ್ ಬೈ ಕರೆಕ್ಟ್ ಆಯಿತು. ಪಿಸುಮಾತು ಇದು ಯೆಲ್ಲೋ ಕಲರ್ ಇದೆ. ಇದು ಎಲ್ಲಿಂದ ಬಂದಿದೆ ಅಂದರೆ ಫೂಟರ್ ಮೆನು ಬಾರ್ ಎ, ಇಲ್ಲಿ ನಾವು ಎಲ್ಲೋ ಕೊಟ್ಟಿದ್ದೀವಿ. ಈ ಫೂಟರ್ ಮೆನು ಬಾರ್ ಡಿವ್ ಏನಿದೆ, ಈ ದೊಡ್ಡ ಡಿವ್ ಅದರ ಒಳಗಡೆ ಇದಿರೋದ್ರಿಂದ ಈ ಎ ಅಟ್ರಿಬ್ಯೂಟ್ ಕೂಡ ಅದನ್ನೇ ತಗೊಂಡಿದೆ. ಆಗ ಏನು ಮಾಡಬೇಕು, ಡಾಟ್ ಡಿಸೈನರ್ ಸ್ಪೇಸ್ ಎ ಕಲರ್ ಹ್ಯಾಶ್ ಕಲರ್ ಕೋಡ್ ಇದನ್ನು ಕೊಡಬೇಕು. ಸೇವ್. ಈ ರೀತಿ ಇದು ನಮಗೆ ಬೋಲ್ಡ್ ಆಗಬೇಕು. ಇಂಡೆಕ್ಸ್ನಲ್ಲಿ ಪಿಸುಮಾತು ಪದ ಏನಿದೆ ಅದನ್ನು ಸ್ಟ್ರಾಂಗ್ ಒಳಗಡೆ STRONG ಸ್ಟ್ರಾಂಗ್, ಇದು ಹೊರಗಡೆ ಹೋಯಿತು, ಕಟ್ ಮಾಡಿ ಸ್ಟ್ರಾಂಗ್ ಒಳಗಡೆ ಪೇಸ್ಟ್ ಮಾಡ್ತೀನಿ ಪಿಸುಮಾತುವನ್ನು. ಈಗ ಚೆಕ್ ಮಾಡಿದರೆ ಇದು ಬೋಲ್ಡಾಗಿ ಬಂದಿದೆ. ಇಲ್ಲಿ ಈಗ ಕ್ಲಿಕ್ ಮಾಡಿದರೆ ನೋಡಿ ಪಿಸುಮಾತು ವೆಬ್ಸೈಟ್ ಓಪನ್ ಆಯಿತು. ಇದು ಕ್ಲಿಕ್ ಮಾಡಿದ ಪುಟದಲ್ಲಿಯೇ ಓಪನ್ ಆಗುತ್ತೆ. ಅದನ್ನು ತಪ್ಪಿಸ್ಲಿಕ್ಕಾಗಿ ಅಂದರೆ ಯಾಕಂದರೆ ಡಿಸೈನರ್ ಪುಟ ಕ್ಲಿಕ್ ಮಾಡಿದರೆ ಅದು ಇನ್ನೊಂದು ವಿಂಡೋದಲ್ಲಿ ಓಪನ್ ಆಗಬೇಕು. ಅದನ್ನು index.htmlನಲ್ಲಿ ನಾವು ಇಲ್ಲಿ ಎ ಅಟ್ರಿಬ್ಯೂಟ್ ಹೈಪರ್ ಲಿಂಕ್ ಏನು ಕೊಟ್ಟಿದ್ದೀವಿ ಅದಾದ ನಂತರ ಒಂದು ಸ್ಪೇಸ್ ಕೊಟ್ಟು ಟಾರ್ಗೆಟ್ ಅಂಡರ್ಸ್ಕೋರ್ ಬ್ಲ್ಯಾಂಕ್ ಅಂತ ಇರುತ್ತೆ, ಅದನ್ನು ಕೊಡಿ. ಈಗ ವಾಪಸ್ ಹೋಗಿ ರೀಲೋಡ್. ಈಗ ನೋಡಿ, ಈಗ ಕ್ಲಿಕ್ ಮಾಡಿದರೆ ಇನ್ನೊಂದು ವಿಂಡೋದಲ್ಲಿ ಹೈಪರ್ ಲಿಂಕ್ ತಗೊಳುತ್ತೆ. ನಮ್ಮ ಮೊದಲ ವಿಂಡೋ ಹಾಗೆ ಇರುತ್ತೆ. ಒಂದೇ ವೆಬ್ಸೈಟ್ನ ಇನ್ನೊಂದು ಪುಟದಲ್ಲಿ ಕೊಡುವಾಗ ಟಾರ್ಗೆಟ್ ಬ್ಲ್ಯಾಂಕ್ ಬೇಕಾಗಿಲ್ಲ, ಯಾಕಂದರೆ ಅದೇ ವೆಬ್ಸೈಟ್ ಇರೋದ್ರಿಂದ ಕ್ಲಿಕ್ ಮಾಡಿದಾಗ ಅದೇ ಪುಟದಲ್ಲಿ ಅಂದರೆ ಅದೇ ವಿಂಡೋದಲ್ಲಿ ಓಪನ್ ಆದರೆ ತೊಂದರೆ ಏನೂ ಆಗಲ್ಲ. ಬಟ್ ಬೇರೆ ವೆಬ್ಸೈಟ್ಗೆ ರೀಡೈರೆಕ್ಟ್ ಮಾಡ್ತೀವಿ ಅನ್ನುವಾಗ ಈ ರೀತಿ ಟಾರ್ಗೆಟ್ ಬ್ಲ್ಯಾಂಕ್ ಎ ಅಟ್ರಿಬ್ಯೂಟ್ಗೆ ಕೊಟ್ಟು ಅದನ್ನು ಬೇರೆ ಇನ್ನೊಂದು ವಿಂಡೋದಲ್ಲಿ ಓಪನ್ ಆಗುವಂತೆ ಮಾಡೋದು ಒಳ್ಳೆಯದು. ನೋಡಿ, ಈಗ ಒಂದು ಮುಖಪುಟ ಪೂರ್ತಿ ರೆಡಿ ಆದಾಗ ಆಯಿತು. ಇನ್ನು ಮುಂದಿನ ಪುಟಗಳನ್ನು ಹೇಗೆ ಮಾಡೋದು, ಇದರಲ್ಲಿ ಇನ್ನೂ ಕೆಲವೊಂದು ಸ್ಟೈಲ್ಗಳನ್ನು ಏನೇನು ಕೊಡ್ಬೋದು ಅದನ್ನೆಲ್ಲ ಮುಂದಿನ ಪಾಠಗಳಲ್ಲಿ ತಿಳ್ಕೊಳ್ಳೋಣ. ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕನ್ನಡದಲ್ಲಿ HTML ಕಲಿಕೆಯ ಅಗತ್ಯ ಇರೋರಿಗೆ
ಇದನ್ನು ತಿಳಿಸಿ. ಧನ್ಯವಾದ. ನಮಸ್ಕಾರ.